ನಮಸ್ತೆ ಫ್ರೆಂಡ್ಸ್, ನಾನು ಇವತ್ತು ಖಾಲಿ ಬಸ್ಸಲ್ಲಿ ಎಲ್ಲಿಗೆ ಹೊರಡ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ಹೌದು, ಮತ್ತೆ ಚಿಕ್ಕಪೇಟೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ಮೆಜೆಸ್ಟಿಕ್ಕಿಂದ ಮೈಸೂರು ಬ್ಯಾಂಕಲ್ಲಿ ಇಳ್ಕೊಂಡೆ. ಹಲೋ ಫ್ರೆಂಡ್ಸ್, ಇವತ್ತು ನಾನು ಮತ್ತೆ ಚಿಕ್ಕಪೇಟೆ ಶಾಪಿಂಗಲ್ಲಿ ಇದ್ದೀನಿ. ಆ್ಯಕ್ಚುಲಿ ಇವಾಗ ನಮ್ಮ ಮಮ್ಮಿ ಜೊತೆ ಮತ್ತು ನಮ್ಮ ಅಕ್ಕ ಮಗಳು ಎಂತಕ್ಕಪ್ಪ ಮತ್ತೆ ಚಿಕ್ಕಪೇಟೆ ಶಾಪಿಂಗ್ ಅಂದ್ಕೊತಾ ಇದ್ದೀರಾ? ಆ್ಯಕ್ಚುಲಾಗಿ ಇದು ಮದುವೆ ಸೀಸನ್ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಶಾಪಿಂಗ್ ಬರ್ತಾನೆ ಇದೆ. ಸೊ ಅದಕ್ಕೋಸ್ಕರ ಕ್ವಾಲಿಟಿ ಚೆನ್ನಾಗಿರುತ್ತೆ ಮತ್ತು ಇಂಪೋರ್ಟೆಡು ಎಲ್ಲ ಡಿಸೈನಸ್ ಡ್ರೆಸ್ಗಳು ಸಿಗುತ್ತೆ ಅಂತ ನಾವು ಈ ಶಾಪಿಂಗ್ ಬರ್ತಾಯಿದ್ದೀರಿ. ನಾನು ಮುಂದೆ ತೋರಿಸ್ತೀನಿ ಏನೇನು ತೊಗೊಳ್ತೀನಿ ಅನ್ನೋದು. ಮೈಸೂರು ಬ್ಯಾಂಕಿಂದ ಇಳಿದು ಮುಂದೆ ಹೋಗೋವಾಗ ನಮಗೆ ಇಲ್ಲಿ ಎಲ್ಲ ರೀತಿಯ ಬುಕ್ಸ್ಗಳು ಸಿಗುತ್ತೆ. ಅಂದರೆ ಬುಕ್ಸ್ ಅಂದರೆ ಲೈಕ್ ನಿಮ್ಗೆ ಬೇಕಾಗಿರೋ ಎಜುಕೇಷನ್ಸ್ಗೆ ಬೇಕಾಗಿರೋ PU ಬುಕ್ಸ್ ಆಗಲಿ, ಡಿಗ್ರಿ ಬುಕ್ಸ್ಗಳಾಗಲಿ, ಮತ್ತು ನಮ್ಮ ಸ್ಕೂಲ್ಗಳಿಗೆ ಹೋಗೋ ಮಕ್ಕಳಿಗೆ ಬೇಕಾಗಿರೋ ನೋಟ್ ಬುಕ್ಸ್ಗಳಾಗಲಿ, ಮತ್ತು ಸ್ಟೇಷ್ನರೀಸು ಎಲ್ಲ ರೀತಿಯ ಮತ್ತು ನಿಮಗೆ ಓದೋ ಅಭ್ಯಾಸ ಇದ್ದರೆ ಓದೋ ಬುಕ್ಗಳು ಇಲ್ಲಿ ಸಿಗುತ್ತೆ. ಹಿಂಗೆ ಇಲ್ಲ ಇದೇ ರೋಡಿಂದ ಮುಂದೆ ಹೋಗ್ತಾ ಇದೆ ನಿಮಗೆ ಆ್ಯಕ್ಚುಲಿ ಬಳೆಪೇಟೆ ಮತ್ತು ಚಿಕ್ಕಪೇಟೆ ಬರುತ್ತೆ. ಸೊ ನಾರ್ಮಲಾಗಿ ಎಲ್ಲರೂ ಮಾರ್ಕೆಟ್ ವ್ಯೂವಿಂದ ಬರ್ತಾರೆ. ಬಟ್ ಇದು ಒಂದು ಮೈಸೂರು ಬ್ಯಾಂಕಿಂದ ಬರೋದು ನಾವು. ಇಲ್ಲಿ ಸ್ಟಡೀಸ್ ಬುಕ್ಸ್ಗಳಿಗೆ ಚೆನ್ನಾಗಿ ಸಿಗ್ತವೆ. ಆ್ಯಕ್ಚುಲಾಗಿ PUC ಇಂದ ಡಿಗ್ರಿಯಿಂದ ಯಾವುದೇ ಬುಕ್ಸ್ ಬೇಕಾದ್ರೂ ಈ ಮೈಸೂರು ಬ್ಯಾಂಕ್ ರೋಡ್ ಹತ್ರ ನಿಮಗೆ ಬುಕ್ಸ್ಗಳು ವೆರೈಟೀಸ್ ಆಫ್ ಬುಕ್ಸು, ರೀಡಿಂಗ್ ಬುಕ್ಸ್ ಎಲ್ಲ ಸಿಗುತ್ತೆ. ಬಂದು ವಿಸಿಟ್ ಮಾಡ್ಬೋದು ಈ ಕಡೆ. ಮದುವೆಗಳಂದರೆ ಅಷ್ಟೇ ಅಲ್ವಾ, ಶಾಪಿಂಗು ಮತ್ತು ಎಷ್ಟೇ ಬಟ್ಟೆಗಳಿದ್ರೂ ಸಾಕಾಗಲ್ಲ ಅನಿಸುತ್ತೆ. ಅದಕ್ಕೆ ಚಿಕ್ಕಪೇಟೆ ಇಸ್ ದ ಬೆಸ್ಟ್ ಪ್ಲೇಸ್ ಅನಿಸುತ್ತೆ ನನಗೆ. ನಮ್ಮಮ್ಮ ಹಾಯ್ ಅಂತಿದ್ದಾರೆ. ಮತ್ತು ನಮ್ಮ ಅಕ್ಕ ಮಗಳು ತುಂಬ ನಾಚಿಕೆ, ವೀಡಿಯೋ ಬೇಡ ಅಂತ ನಾಚಿಕೆ ಪಡ್ತಾಯಿದ್ಲು. ಆ್ಯಕ್ಚುಲಾಗಿ ಇಲ್ಲಿ ನೋಡಬಹುದು, ಇಲ್ಲಿ ನಮ್ಮ ಗೊಂಬೆಗಳು ನೋಡ್ತಾ ಇದ್ರೆ ಪ್ರತಿಯೊಂದೂ ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು. ಇದನ್ನು ಆ್ಯಕ್ಚುಲಾಗಿ ಮದುವೆಗಳಲ್ಲಿ ಡೆಕೋರೇಷನಲ್ಲಿ ಇಟ್ಟಿರ್ತಾರೆ. ಅದು ನಾವು ಇವಾಗ ಶರಾರ ಶಾಪಿಂಗಿಗೆ ಅಂತ ಹೋಗ್ತಾ ಇದ್ದೀವಿ. ಇದು ಒಂದು ಸಂಧಿ ರೋಡು, ನನಗೂ ಗೊತ್ತಿಲ್ಲ ಯಾವ ರೋಡು ಅಂತ. ಅವಿನಿ ರೋಡಿಂದ ಸ್ವಲ್ಪ ಮುಂದೆ ಹೋಗ್ಬೇಕಷ್ಟೆ. ನೋಡಿ ಬಟ್ಟೆಗಳು, ಇದೆಲ್ಲ ಮೈನ್ ರೋಡಿಂದ ಬರ್ತೀರಿ. ಆದರೆ ಮುಂದೆ ಇದು ಆ್ಯಕ್ಚುಲಾಗಿ ಸಂಧಿಗಳಲ್ಲಿ ಇರ್ತವೆ ಅಂಗಡಿಗಳು, ಹುಡುಕ್ಬೇಕು ನಾವು ಬೇಕಾದ. ಆ್ಯಕ್ಚುಲಿ ಆ ಸಂಧಿಯಿಂದ ಬಂದಿದ ತಕ್ಷಣ ನಮಗೆ ಸುದರ್ಶನ್ ಲಿಂಕ್ ಆಗೋ ರೋಡ್ ಸಿಗುತ್ತೆ. ನನ್ನ ಹಳೇ ಚಿಕ್ಕಪೇಟೆ ವ್ಯೂವಲ್ಲಿ ಒಬ್ಬ ವ್ಯೂವರ್ಸ್ ನನ್ನ ಕೇಳಿದ್ರು, ಒಂದು ಬಟ್ಟೆಗಳನ್ನ ಶಾಪಿಂಗ್ ಮಾಡೋ ಅಡ್ರೆಸ್ನ ತೋರಿಸ್ಕೊಡಿ ಮೇಡಮ್ ಅಂತ. ಸೊ ಅವ್ರಿಗೋಸ್ಕರ ಅಂತಲೇ ನಾನು ನೀಟಾಗಿ ಎಲ್ಲಿಂದ ಹೋಗಬೇಕು ಅಂತ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಾಗಿ ನಾವು ಅದು ತೋರ್ಸೋಕ್ಕೆ ಮುಂಚೆ ನಾವು ಇಲ್ಲಿ ಡ್ರೆಸ್ ತೊಗೊಳ್ಳೋಣ ಅಂತ ನೋಡೋಕೆ ಬಂದ್ರಿ. ಯಾಕಂದರೆ ಮತ್ತೆ ರಿಟರ್ನ್ ಬರಬೇಕಲ್ಲ ಅನ್ನೋದಕ್ಕೋಸ್ಕರನೇ. ಆ್ಯಕ್ಚುಲಿ ಬಟ್ಟೆಗಳು ತುಂಬ ಚೆನ್ನಾಗಿತ್ತು. ಪ್ಲೀಸ್ ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ, ನಿಮ್ಗೆ ಆ ಅಡ್ರೆಸ್ ಕೂಡ ಸಿಗುತ್ತೆ. ನಾವು ಹಳೆ ವಿಡಿಯೋದಲ್ಲಿ ಯಾವ ರೀತಿ ಡ್ರೆಸ್ಗಳನ್ನ ತೊಗೊಂಡಿದ್ದೀರಿ ಅನ್ನೋದನ್ನು ನಾನು ಹಾಕಿದ್ನಲ್ಲ, ಅದು ಎಲ್ಲಿ ಸಿಗುತ್ತೆ ಅನ್ನೋದು ನಾನು ಇನ್ನು ಮುಂದೆ ತೋರಿಸ್ತಿದ್ದೀನಿ. ಇಲ್ಲಿ ಮುಂದೆ ಹಿಂಗೆ ಸ್ಟ್ರೈಟಾಗಿ ಅಂದರೆ ಸುದರ್ಶನ್ ಸಿಲ್ಕ್ ಈ ಪಂಚೆ ಅಂಗಡಿ ಇದೆಯಲ್ಲ, ಇದಾಗಿದ್ದ ತಕ್ಷಣ ನೆಕ್ಸ್ಟ್ ಇಲ್ಲಿರೋ ಸಂಧಿ ಒಳಗಡೆ ಹೋದರೆ ನಿಮಗೆ ಆ ಅಂಗಡಿಗಳು ಸಿಗುತ್ತೆ. ಮತ್ತು ನಾವು ನಮ್ಮ ಶಾಪಿಂಗಿಗೆ ಅಂತ ಶರಾರ ಶಾಪಿಂಗಿಗೆ ಅಂತ ಬಂದರೆ, ಇಲ್ಲಿ ಶರಾರ ಶಾಪಿಂಗ್ ಮಾಡಿಕೊಂಡು ನಮಗೆ ತುಂಬ ಇಷ್ಟ ಆಯಿತು. ತೊಗೊಂಡ್ರಿ ಇಲ್ಲೂ. ಮತ್ತು ಅಲ್ಲಿ ತೊಗೊಂಡು ಕೂಡ ನಾವು ಇನ್ನೊಂದು ಅಂಗಡಿಗೆ ಬಂದ್ರಿ. ಇಲ್ಲಿ ನೋಡಿ, ಮಹಾಲಕ್ಷ್ಮಿ ಕ್ರಿಯೇಷನ್ಸ್ ಅಂತ ಅಂಗಡಿಯಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಬಟ್ಟೆಗಳು ಮಾತ್ರ ಎಲ್ಲ ವಯಸ್ಕರಿಗೂ ಸಿಗ್ತಾಯಿತ್ತು. ಗಂಡು ಮಕ್ಳಿಗೂ ಅಷ್ಟೇ ಸೂಟ್ಸ್ ಎಲ್ಲ ಇತ್ತು, ಹೆಣ್ಮಕ್ಳಿಗಂತೂ ಮುದ್ದಾದ ಬಟ್ಟೆಗಳಿತ್ತು, ನಮಗೆ ದೊಡ್ಡವ್ರಿಗೂ ಅಷ್ಟೇ, ಟಾಪ್ಸ್ಗಳು ಅಷ್ಟೇ, ಮತ್ತು ಅಫೋರ್ಡಬಲ್ ಪ್ರೈಸಲ್ಲೂ ಸಿಗ್ತಾಯಿತ್ತು. ಮತ್ತು ಇಲ್ಲಿನ ಅಂಗಡಿಯವ್ರು ಮಾತ್ರ ತುಂಬ ಕೋಆಪ್ರೇಟಿವ್ ಮಾಡಿದ್ರು. ವಿಡಿಯೋ ತೊಗೊಳ್ತೀವಿ ಅಂದಿದ ತಕ್ಷಣ ಅವರೇ ನಮಗೆ ತುಂಬ ಸಹಕರಿಸಿದ್ರು. ಮುಂದೆನೇ ಅವರೇ ತೋರಿಸ್ತಾರೆ ಯಾವ ರೀತಿ ಯಾವ ವೆರೈಟೀಸ್ ಆಫ್ ಶರಾರ ಸಿಗುತ್ತೆ. ಇದೆಲ್ಲನೂ 1500 3000ವರೆಗೂ ರೇಂಜಲ್ಲಿ ಸಿಗ್ತಾಯಿತ್ತು. ಚೆನ್ನಾಗಿದ್ದಾವೆ ಬಟ್ಟೆಗಳು ಮಾತ್ರ. ಎಲ್ಲ ಫಂಕ್ಷನ್ಗಳಿಗೂ ನೀವು ಹಾಕ್ಕೋಬೋದು. ಕ್ವಾಲಿಟಿ ಎಲ್ಲ ಒಂದೇ ಥರ ಇರಲ್ಲ. 100% ಕ್ವಾಲಿಟಿ ಕಾಂಪ್ರಮೈಸ್ ಆಗಲ್ಲ.
ಹಾಂ ಸರ್, ನಿಮ್ಮ ಅಡ್ರೆಸ್ ಏನು ಬರುತ್ತೆ ಹೇಳಿ? ಮೇಡಮ್, ಚಿಕ್ಕಪೇಟ್ ಮಹಾಲಕ್ಷ್ಮಿ ಕ್ರಿಯೇಷನ್, ಮೋಹನ್ ಬಿಲ್ಡಿಂಗ್. ಆಯ್ತು. ಕಾಂಟ್ಯಾಕ್ಟ್ ನಂಬರ್ ಇದ್ರ ಮೇಲೆ ಇದೆಯಾ? ಹಾಂ, ನಾನು ನಿಮ್ಮನ್ನು ಟ್ಯಾಗ್ ಮಾಡ್ತೀನಿ. ಏನಾದರೂ ಬೇಕಂದರೆ ಕಾಂಟ್ಯಾಕ್ಟ್ ನಂಬರ್ ಫೋನ್ ಮಾಡ್ಕೊಂಡು ನಾನು ರಿಸೀವ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಾ ಮಹಾಲಕ್ಷ್ಮಿ ಬಟ್ಟೆ ಅಂಗಡಿಯವ್ರು ಮಾತ್ರ ತುಂಬ ಕೋಆಪ್ರೇಟಿವ್ ಆಗಿ ನನಗೆ ಎಲ್ಲ ರೀತಿಯ ಬಟ್ಟೆಗಳನ್ನ ತೋರಿಸಿದ್ರು. ಮತ್ತು ಸೇಮು ಆವಾಗಲೇ ತೋರಿಸೋದ್ನೆಲ್ಲ ಪಂಚೆ ಅಂಗಡಿಯಿಂದ ಮುಂದೆ ಹೋಗಬೇಕು ಅಂತ ಅಲ್ಲಿ. ಮತ್ತು ಇಲ್ಲಿ ಅಷ್ಟೇ ಮಕ್ಕಳಿಗೆ ಅಂತಲೇ ಗಂಡು ಮಕ್ಕಳಿಗೆ ಅಂತಲೇ ಬಟ್ಟೆಗಳು ತೊಗೊಳಕ್ಕೆ ನೋಡಿದ್ವಿ, ತಗೊಂಡ್ರಿ. ಮತ್ತು ಇನ್ನೇನು ಆಯಿತು, ಎಲ್ಲ ಶಾಪಿಂಗು ಆಯಿತು. ಇನ್ನೇನು ಎಂಡ್ ಮಾಡೋ ಟೈಮಲ್ಲಿ ನಾವು ಮಾರ್ಕೆಟ್ ಹತ್ರ ಬಂದ್ರಿ. ಮಾರ್ಕೆಟ್ ಹತ್ರ ಏನಕ್ಕೆ ಅಂದರೆ, ಮಾರ್ಕೆಟ್ ಹತ್ರ ಮಾರ್ಕೆಟ್ ಹತ್ರ ಬರೋವಾಗ ನನಗೆ ಈ ಗಾಜಿನ ಬಳೆಗಳ ಸ್ಟೋರ್ ಸಿಕ್ತು. ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಗಾಜಿನ ಬಳೆಗಳು ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ನನಗೆ ಬೇಕು ಅಂತ ಅದು 1 ಪೇರ್ ಆಫ್ ಗಾಜಿನ ಬಳೆ ಬಂದ್ಬಿಟ್ಟು 100 ರೂಪೀಸ್ ಏನೋ ಕಾಸ್ಟ್ ಮಾಡಿದ್ರು. ಬಟ್ ಎಲ್ಲ ವೆರೈಟಿ ಕಲರ್ಸ್ ಮತ್ತು ತುಂಬ ವೆರೈಟಿಯಾಗಿತ್ತು, ಚೆನ್ನಾಗಿತ್ತು. ಒಂದೊಂದು ಸೆಟ್ಟು ನಾನು 2 ಸೆಟ್ಟು ಬಳೆಗಳನ್ನ ತೊಗೊಂಡೆ. ಚೆನ್ನಾಗಿದ್ದಾವೆ. ನೀವು ನೆಕ್ಸ್ಟ್ ಟ್ರೈ ಮಾಡಿ. ನಿಮಗೆ ಮೈನ್ ರೋಡಲ್ಲೇ ಕಾಣಿಸುತ್ತೆ, ನೀವು ಎಲ್ಲೂ ಹುಡ್ಕೊಂಡು ಹೋಗ್ಬೇಕು ಅನ್ನೋದೇನಿಲ್ಲ. ಮತ್ತು ನಾವು ಇಲ್ಲಿಂದ ಬರೋವಾಗ ಇಲ್ಲಿ ನೋಡ್ಬೋದು, ಇದು ಮಾರ್ಕೆಟ್ ಬರುತ್ತಲ್ಲ, ಮಾರ್ಕೆಟ್ ರೋಡಿಂದ ಬರೋವಾಗ ಪೂಜೆ ಸಾಮಾನು ಅಂಗಡಿಗಳು ಸಿಕ್ತು. ಪೂಜೆಗಳಿಗೆ ಬೇಕಾಗಿರೋ ಸಾಮಾನುಗಳೆಲ್ಲ ಸಿಗುತ್ತೆ. ಮತ್ತು ಇದು ಗಂಗೆ ಅಂಗಡಿಯಲ್ಲಿ ನಿಮಗೆ ಎಲ್ಲ ರೀತಿಯ ಗಂಗೆ ಅಂಗಡಿಗಳ ಸಾಮಾನು ಹೋಲ್ಸೇಲಲ್ಲಿ ಸಿಗುತ್ತೆ. ಸೊ ಹಂಗೆ ತೋರಿಸ್ತಾ ಇದ್ದೀನಿ. ಮತ್ತು ನಾವು ಹೋಗುವಾಗ ಮಾರ್ಕೆಟ್ ಒಳಗಡೆ ಹೋಗೋವಾಗ ತರಕಾರಿಗಳು, ಹಣ್ಣುಗಳು ಏನಾದರೂ ನೋಡ್ಬಿಟ್ಟು ತೊಗೊಳೋಣ ಅಂತ ನಮ್ಮಮ್ಮ ಹೇಳಿದ್ರು. ಸೊ ಅದಕ್ಕೆ ಅಂತಲೇ ಒಳಗಡೆ ಹೋಗ್ತಾಯಿದ್ರಿ. ಬಟ್ ಏನು ಅಂದರೆ ಫ್ರೆಶ್ ಆಗಿತ್ತು ಹಣ್ಣುಗಳು. ಮಾವಿನ ಹಣ್ಣು ಬೇರೆ ಬಂದಿತ್ತು, ನೋಡ್ತಾ ಇದ್ದೆ ರುಚಿಕರವಾಗಿತ್ತು. ತೊಗೊಳ್ಳೋಣ ಅಂದರೆ ನನ್ನ ಕೈಯಲ್ಲಿ ಆಲ್ರೆಡಿ ತುಂಬ ಲಗೇಜ್ ಇತ್ತು. ಸೊ ಅದಕ್ಕೆ ನಾನು ಅದನ್ನು ಅವಾಯ್ಡ್ ಮಾಡಿಕೊಂಡು, ಸರಿ ನೋಡೋಣ ಮುಂದೆ, ಅಮ್ಮ ಸೋಮವಾರ ಬರ್ತಿದೆಯಲ್ಲ, ಹೂವಾದರೂ ತೊಗೊಳ್ಳೋಣ ಬಾ ಅಂತಂದರು. ಸರಿ, ಹೂವು ತೊಗೊಳ್ಳೋಣ ನಡಿಯಮ್ಮ ಅಂತಂದ್ಬಿಟ್ಟು ಒಳಗಡೆ ಹೋಗ್ತಾಯಿದ್ವಿ. ನೋಡ್ಬೋದು ಸೈಡಲ್ಲಿ ತುಂಬ ಜನ ಇದ್ದಾರೆ. ಯಾಕಂದರೆ ಭಾನುವಾರ ಅಲ್ವಾ, ಖಂಡಿತವಾಗ್ಲೂ ಜನ ತೊಗೊಂಡು ತರಕಾರಿಗಳಾಗಿ, ಹಣ್ಣುಗಳಾಗಿ ತೊಗೊಂಡು ಹೋಗಕ್ಕೆ ಬರ್ತಾರೆ. ಚೆನ್ನಾಗಿತ್ತು. ಹೂವು ಅಂಗಡಿ ಮತ್ತು ಗಂಗೆ ಅಂಗಡಿಗಳು ಜಾಸ್ತಿಗಳು. ಇದೊಂದು ಶರಾರ, ಇದೊಂದು 2 ಶರಾರಗಳು ಮತ್ತು ಬಳೆಗಳು ತಗೊಂಡೆ. ಶಾಪಿಂಗಿಂದ ಬಂದರೆ ನಮ್ಮಮ್ಮ ಇವಾಗ ಅಲ್ಲಿ ಜ್ಯೂಸ್ ಮಾಡ್ತಿದ್ದಾರೆ. ಯಾಕೆಂದರೆ ಟಯರ್ಡ್ ಆಗೋಗಿದ್ದೀನಿ ಅಂತ. ಇದು ಆ್ಯಕ್ಚುಲಿಗೆ ಇದು ಶರಾರ ತೊಗೊಂಡಿರೋದು ಚೆನ್ನಾಗಿದೆ. ವರ್ತ್ ಅನಿಸುತ್ತೆ, ತೊಗೊಳೋದಕ್ಕೂ ವರ್ತ್ ನೋಡಿ. ಆ್ಯಕ್ಚುಲಿ ಈ ಪ್ಯಾಟ್ರನ್ ಮಾತ್ರ ತುಂಬ ಚೆನ್ನಾಗಿದೆ. ಕಾಸ್ಟು ಪರವಾಗಿಲ್ಲ. ಮಜ್ಜಿಗೆ ಕುಡಿತಾರೆ, ಯಾಕೆ ಅಂತ ಹೇಳ ನೋಡಿ, ಮಜ್ಜಿಗೆ ಕೊಟ್ಟಿದ್ದಾರೆ. ಮಜ್ಜಿಗೆನ ಕುಡಿತಾ ಇದ್ದೀನಿ. ಮಜ್ಜಿಗೆ ಕುಡಿತಾ ರೆಸ್ಟ್ ಮಾಡೋಣ ಅಂತ ಸಿಗೋಣ ನೆಕ್ಸ್ಟ್